ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಪ್ರತಿ ಸಂಜೆಯೂ ಜಾನಕಮ್ಮನವರಿಗೆ ತಮ್ಮ ಪತಿ ರಾಘವರಾಯರ ನೆನಪನ್ನು ತರುತ್ತಿತ್ತು. ಆ ಮನೆ, ಆ ಮಣ್ಣು, ಅವರ ಕೈಯಿಂದಲೇ ನೆಟ್ಟ ಗಿಡಗಳು ಎಲ್ಲವೂ ಅವರ ಜೀವನದ ಭಾಗವಾಗಿದ್ದವು. ಆದರೆ ರಾಘವರಾಯರು ಅಕಾಲಿಕವಾಗಿ ಹೃದಯಾಘಾತದಿಂದ ವಿಧಿವಶರಾದ ದಿನದಿಂದ ಆ ಮನೆಯ ಮೌನ ಜಾನಕಮ್ಮನವರನ್ನು ಹಿಂಸಿಸಲು ಆರಂಭಿಸಿತ್ತು. ಊರಿನ ದೊಡ್ಡ ಮನೆಯಲ್ಲಿ ಜಾನಕಮ್ಮನವರು ಒಬ್ಬಂಟಿಯಾಗಿರುವುದನ್ನು ಕಂಡು ನಗರದಲ್ಲಿರುವ ಅವರ 3 ಮಕ್ಕಳು ರವಿ, ಅನಿಲ್ ಮತ್ತು ಕಿರಣ್ ತೀವ್ರ ಚಿಂತಾಕ್ರಾಂತರಾದರು. ಅದು ನಿಜವಾದ ಕಾಳಜಿಯೋ ಅಥವಾ ಕರ್ತವ್ಯದ ನೆಪವೋ ಜಾನಕಮ್ಮನವರಿಗೆ ತಿಳಿಯದಾಗಿತ್ತು. ಒಂದು ಭಾನುವಾರದ ಸಂಜೆ 3 ಜನ ಮಕ್ಕಳು ಒಟ್ಟಾಗಿ ವಿಡಿಯೋ ಕಾಲ್ ಮಾಡಿದರು. ಪರದೆಯ ಮೇಲೆ ಮಕ್ಕಳ ಮುಖಗಳನ್ನು ನೋಡಿ ಜಾನಕಮ್ಮನವರ ಕಣ್ಣುಗಳು ತೇವವಾದವು. ಅಮ್ಮ, ಇನ್ನು ಎಷ್ಟು ದಿನ ಹಳ್ಳಿಯಲ್ಲೇ ಇರುತ್ತೀರಿ? ನಮಗೆ ನಿಮ್ಮ ನೆನಪಾಗುತ್ತಿದೆ ಎಂದು ಮಗ ರವಿ ಮಾತು ಶುರು ಮಾಡಿದ. ಜಾನಕಮ್ಮ ನಿಧಾನವಾಗಿ, ಮಕ್ಕಳೇ, ನನಗೆ ಇಲ್ಲೇ ಸರಿ ಇದೆ. ಅಪ್ಪನ ನೆನಪುಗಳು ಈ ಮನೆಯ ಪ್ರತಿ ಗೋಡೆಯಲ್ಲಿಯೂ ಇವೆ. ನಾನು ಎಲ್ಲೂ ಬರುವುದಿಲ್ಲ. ಆದರೆ 2ನೇ ಮಗ ಅನಿಲ್ ತಕ್ಷಣ ಹೇಳಿದ, ಅಮ್ಮ, ಇದು ನಿಮ್ಮ ಹಠ. ನೀವು ವಯಸ್ಸಾದವರು. ನಿಮಗೆ ಅಡುಗೆ ಮಾಡಿಕೊಡುವವರು ಯಾರು? ರಾತ್ರಿ ಏನಾದರೂ ಆದರೆ ನೋಡಿಕೊಳ್ಳುವವರು ಯಾರು? ನಮಗೆ ಸಮಾಧಾನವಿಲ್ಲ. ಮನೆಯ ಕಿರಿಯ ಮಗ ಕಿರಣ್ ದನಿಗೂಡಿಸಿದನು. ನೋಡಮ್ಮ, ನಾವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ದೇವೆ. ನೀವು ತಿಂಗಳಿಗೆ ಒಬ್ಬರ ಮನೆಯಲ್ಲಿರಿ. ಒಂದೊಂದು ತಿಂಗಳು ಸರದಿ ಪ್ರಕಾರ ನಾವು ನಿಮ್ಮ ಜವಾಬ್ದಾರಿ ತೆಗೆದುಕೊಳ್ಳುತ್ತೇವೆ. ಜಾನಕಮ್ಮನವರ ಮನಸ್ಸು ತಲ್ಲಣಿಸಿತು. ತಮ್ಮದೇ ಆದ ಸ್ವತಂತ್ರ ಬದುಕನ್ನು ಬಿಟ್ಟು ಬೇರೆಯವರ ಮನೆಯಲ್ಲಿ, ಅದು ಮಕ್ಕಳ ಮನೆಯಲ್ಲಿ ಪರಾವಲಂಬಿಯಾಗಿ ಬದುಕುವುದು ಅವರಿಗೆ ನುಂಗಲಾರದ ತುತ್ತಾಗಿತ್ತು. ನಾನು ನಿಮಗೆ ಭಾರವಾಗಲು ಇಷ್ಟಪಡುವುದಿಲ್ಲ ಕಣೋ. ನೀವೆಲ್ಲರೂ ನಿಮ್ಮ ನಿಮ್ಮ ಸಂಸಾರಗಳಲ್ಲಿ ಆರಾಮಾಗಿದ್ದೀರಿ. ನನ್ನ ಪಾಡಿಗೆ ನಾನು ಇಲ್ಲಿ ಇರುತ್ತೇನೆ ಎಂದು ಮನವಿ ಮಾಡಿಕೊಂಡರು. ಆದರೆ ಮಗ ಅನಿಲ್ ಹಠ ಹಿಡಿದ, ಅಮ್ಮ, ಇದು ನಮ್ಮ ಕರ್ತವ್ಯ. ಅಕ್ಕಪಕ್ಕದವರು ಏನಂತಾರೆ? ಅಮ್ಮ, ಹಳ್ಳಿಯಲ್ಲಿ ಒಬ್ಬರೇ ಇದ್ದಾರೆ ಎಂದು ಜನ ಮಾತನಾಡಿಕೊಳ್ಳುವುದಿಲ್ಲವೇ? ದಯವಿಟ್ಟು ನಮ್ಮ ಮಾತನ್ನು ಕೇಳಿ. ಜಾನಕಮ್ಮನವರಿಗೆ ಮಕ್ಕಳ ಒತ್ತಾಯದ ಮುಂದೆ ತಮ್ಮ ಆಸೆಗಳನ್ನು ಬದಿಗಿಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಅವರು ಅಳುತ್ತಲೇ ಕೇಳಿದರು, ನಿಜವಾಗಿಯೂ ನಾನು ನಿಮಗೆ ಹೊರೆಯಾಗುವುದಿಲ್ಲ ತಾನೇ? ನಾನು ಬಂದರೆ ನಿಮ್ಮ ಸಂಸಾರದಲ್ಲಿ ತೊಂದರೆ ಆಗುವುದಿಲ್ಲ ತಾನೇ? ಅಂದು ಅವರು ಮಾತನಾಡಿದ ಆ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ. ಅದು ಅವರ ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು. ಮಕ್ಕಳು ಸಮಾಧಾನದ ಮಾತುಗಳನ್ನು ಆಡಿದರಾದರೂ ಜಾನಕಮ್ಮನವರ ಮನಸ್ಸು ಯಾವುದೋ ಭವಿಷ್ಯದ ಬಗ್ಗೆ ಎಚ್ಚರಿಸುತ್ತಿತ್ತು. ಅವರು ತಮ್ಮ ಹಳೆಯ ಮನೆಯನ್ನು, ಆ ತೋಟವನ್ನು, ತಮ್ಮ ಗಂಡನೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ಮೂಕವಾಗಿ ಕಣ್ಣಲ್ಲಿ ತುಂಬಿಕೊಂಡರು. ಆ ವಯಸ್ಸಿನಲ್ಲಿ ತಮ್ಮ ನೆಲೆ ಕಳೆದುಕೊಳ್ಳುವುದು ಎಂದರೆ ಬದುಕಿನ ಅಡಿಪಾಯವೇ ಅಲುಗಾಡಿದಂತೆ. ಮನೆಗೆ ಬೀಗ ಹಾಕುವಾಗ ಜಾನಕಮ್ಮನ ಕೈಗಳು ನಡುಗುತ್ತಿದ್ದವು. ಆ ಮನೆಯ ಗೋಡೆಗಳು ಮೌನವಾಗಿ ಅಳುತ್ತಿದ್ದಂತೆ ಅವರಿಗೆ ಭಾಸವಾಯಿತು. ಅವರು ತಮ್ಮ ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೊರಬಂದಾಗ ಅವರ ಪಾಲಿಗೆ ಅದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ. ಅದು ಅವರ ಹಕ್ಕನ್ನು, ಗೌರವವನ್ನು ಮತ್ತು ಸ್ವಾತಂತ್ರ್ಯವನ್ನು ಅಡವಿಟ್ಟು ಸಾಗುತ್ತಿರುವ ಪ್ರಯಾಣವಾಗಿತ್ತು. ದೇವರೇ, ನಾನು ಮಕ್ಕಳ ಮನೆಗೆ ಹೋಗುತ್ತಿದ್ದೇನೆ. ಅಲ್ಲಿ ನನ್ನ ಗೌರವ ಕಾಪಾಡು. ನಾನು ಯಾರ ಮುಂದೆಯೂ ಕೈ ಚಾಚುವಂತಾಗದಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದರು. ಆದರೆ ಆ ಪ್ರಾರ್ಥನೆಯ ಹಿಂದಿನ ಅನಿಶ್ಚಿತತೆಯ ಭಯಾನಕವಾಗಿತ್ತು. ಮಕ್ಕಳು ಪ್ರೀತಿಯಿಂದ ಕರೆದಿದ್ದಾರೋ ಅಥವಾ ಸಾಮಾಜಿಕ ಒತ್ತಡದಿಂದಲೋ? ಆ ಸಂಶಯ ಅವರ ಮನಸ್ಸಿನ ಮೂಲೆಯಲ್ಲಿ ಸುಳಿಯುತ್ತಲೇ ಇತ್ತು. ಬೆಂಗಳೂರಿನ ರವಿಯ ಮನೆಗೆ ಹೋಗುವ ಮುನ್ನ ಅವರು ಕಡೆಯ ಬಾರಿಗೆ ತಮ್ಮ ಮನೆಯ ಬಾಗಿಲನ್ನು ನೋಡಿದರು. ಆ ಬಾಗಿಲು ಕೇವಲ ಮರದ ತುಂಡಲ್ಲ, ಅದೊಂದು ಸುಂದರ ಬದುಕಿನ ಸಂಕೇತವಾಗಿತ್ತು. ಅದನ್ನು ಮುಚ್ಚಿ ಅವರು ಅನಾಥ ಪ್ರಜ್ಞೆಯ ಕಡೆಗೆ ಹೆಜ್ಜೆ ಇಡುತ್ತಿದ್ದರು. ಜಾನಕಮ್ಮನವರು ತಮ್ಮ ಹಳ್ಳಿಯ ಮನೆಯನ್ನು ಬಿಟ್ಟು ಭರವಸೆಯ ಗೂಡನ್ನು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದು ತಲುಪಿದರು. ರವಿಯ ಮನೆ ಐಷಾರಾಮಿಯಾಗಿತ್ತು. ಗಾಜಿನ ಕಿಟಕಿಗಳು, ಮೆತ್ತನೆಯ ಸೋಫಾಗಳು, ಎಸಿ ರೂಮ್ ಎಲ್ಲವೂ ಕಣ್ಣು ಕೋರೈಸುವಂತಿದ್ದವು. ಆದರೆ ಆ ಮನೆಯಲ್ಲಿ ಜಾನಕಮ್ಮನವರಿಗೆ ಸಿಕ್ಕಿದ್ದು ಕೇವಲ ಒಂದು ಕಿರಿದಾದ, ಗಾಳಿ ಬೆಳಕು ಸರಿಯಾಗಿ ತಲುಪದ ಸ್ಟೋರ್ ರೂಮ್ನಂತಹ ಕೋಣೆ. ಮೊದಲ ವಾರ ಜಾನಕಮ್ಮನವರು ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ದಿನ ಕಳೆದಂತೆ ಸೊಸೆ ಸುಮಾಳ ವರ್ತನೆ ಬದಲಾಗತೊಡಗಿತು. ಒಂದು ದಿನ ಬೆಳಿಗ್ಗೆ ಜಾನಕಮ್ಮನವರು ಅಡುಗೆ ಮನೆಗೆ ಹೋಗಿ, ಸುಮಾ, ಮಧ್ಯಾಹ್ನಕ್ಕೆ ಸ್ವಲ್ಪ ಮಜ್ಜಿಗೆ ಸಾರು ಮಾಡುತ್ತೀಯಾ? ನನ್ನ ಆರೋಗ್ಯ ಅಷ್ಟೊಂದು ಸರಿಯಿಲ್ಲ ಎಂದರು. ಸುಮಾ ತಟ್ಟನೆ ತಿರುಗಿ ಸಿಟ್ಟಿನಿಂದಲೇ, ನೋಡಿ ಅತ್ತೆ, ನನಗೆ ಆಫೀಸ್ಗೆ ಹೋಗಲು ಅವಸರವಿರುತ್ತದೆ. ನಿಮ್ಮ ಮಜ್ಜಿಗೆ ಸಾರು ಮಾಡಲು ಕೂತರೆ ನಾನು ಯಾವಾಗ ಅಡುಗೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳುಹಿಸಲಿ? ಫ್ರಿಜ್ನಲ್ಲಿ ಏನಾದರೂ ಇದ್ದರೆ ಬಿಸಿ ಮಾಡಿಕೊಂಡು ತಿನ್ನಿ ಎಂದು ಕಟುವಾಗಿ ನುಡಿದಳು. ಜಾನಕಮ್ಮನವರ ಮನಸ್ಸು ಮುರಿದು ಹೋಯಿತು. ಅಷ್ಟರಲ್ಲೇ ರವಿ ಬಂದನು. ಮಗನನ್ನಾದರೂ ಕೇಳೋಣವೆಂದುಕೊಂಡರು. ರವಿ, ನಾನು ನಿನ್ನೆ ರಾತ್ರಿಯಿಂದ ಸ್ವಲ್ಪ ಸುಸ್ತಾಗಿದ್ದೇನೆ. ಮಧ್ಯಾಹ್ನ ನನಗೆ ಸ್ವಲ್ಪ ಲಘುವಾದ ಆಹಾರ ಸಿಕ್ಕರೆ ಎಂದು ನುಡಿಯುವಷ್ಟರಲ್ಲಿ ರವಿ ಫೋನ್ನಲ್ಲಿ ಮಾತನಾಡುತ್ತಲೇ, ಅಮ್ಮ, ಈಗ ಆಫೀಸ್ನ ಮೀಟಿಂಗ್ ಇದೆ.
ದಯವಿಟ್ಟು ಸುಮಾಳಿಗೆ ಈ ವಿಷಯಕ್ಕೆ ತೊಂದರೆ ಕೊಡಬೇಡಿ. ನಮ್ಮ ಬದುಕು ತುಂಬ ಬ್ಯುಸಿಯಾಗಿದೆ. ಇದು ನಿಮಗೆ ಅರ್ಥವಾಗುವುದಿಲ್ಲವೇ ಎಂದು ಗದರಿಸಿದನು. ಆ ದಿನ ಜಾನಕಮ್ಮನವರು ಮಧ್ಯಾಹ್ನ ಊಟವನ್ನೇ ಮಾಡಲಿಲ್ಲ. ಬಿಸಿಲಿನ ತಾಪಕ್ಕೆ ಆ ಸ್ಟೋರ್ ರೂಮ್ನಲ್ಲಿ ಬೆವರುತ್ತಾ ಕೂತಾಗ ಅವರಿಗೆ ತಮ್ಮ ಹಳ್ಳಿಯ ಮನೆಯ ನೆನಪಾಯಿತು. ಅಲ್ಲಿ ರಾಘವರಾಯರು ಪ್ರೀತಿಯಿಂದ ತುತ್ತು ತಿನ್ನಿಸುತ್ತಿದ್ದರು. ಇಲ್ಲಿ ಮಗನಿದ್ದರೂ ಅನಾಥರಂತೆ ಬದುಕುವ ಪರಿಸ್ಥಿತಿ ಬಂತಲ್ಲ ಎಂದು ಅವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು. ಹೀಗೆ 1 ತಿಂಗಳು ಕಳೆದು ಜಾನಕಮ್ಮ ಮೈಸೂರಿನಲ್ಲಿರುವ 2ನೇ ಮಗ ಅನಿಲ್ ಮನೆಗೆ ಹೋದರು. ಅಲ್ಲಿಯೂ ಪರಿಸ್ಥಿತಿ ಭಿನ್ನವಾಗಿರಲಿಲ್ಲ. ಅನಿಲ್ ಮತ್ತು ಕವಿತಾ ದಂಪತಿಗಳಿಗೆ ತಮ್ಮ ಐಷಾರಾಮಿ ಜೀವನ ಶೈಲಿಯೇ ಮುಖ್ಯವಾಗಿತ್ತು. ಒಂದು ದಿನ ಜಾನಕಮ್ಮನವರಿಗೆ ತೀವ್ರವಾದ ಮೈಕೈ ನೋವು ಕಾಣಿಸಿಕೊಂಡಿತು. ಅವರು ಅನಿಲ್ ಬಳಿ ಹೋಗಿ, ಅನಿಲ್, ನನಗೆ ತುಂಬ ಸುಸ್ತಾಗುತ್ತಿದೆ, ಸ್ವಲ್ಪ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಕೇಳಿದರು. ಅನಿಲ್ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡುತ್ತಲೇ, ಅಮ್ಮ, ಈ ನೋವು ನಲಿವು ನಿಮಗೆ ವಯಸ್ಸಾದ ಮೇಲೆ ಸಹಜ. ಇದಕ್ಕೆಲ್ಲ ಆಸ್ಪತ್ರೆಗೆ ಹೋಗುವುದೇ? ಹಣ ಎಷ್ಟು ಖರ್ಚಾಗುತ್ತದೆ ಗೊತ್ತಾ? ಇವತ್ತು ಸಂಡೇ, ಮ್ಯಾಚ್ ಇದೆ, ನಾಳೆ ನೋಡೋಣ ಎಂದನು. ಕವಿತಾ ಬಟ್ಟೆ ಇಸ್ತ್ರಿ ಮಾಡುತ್ತಾ, ಹೌದು ಅತ್ತೆ, ಸುಮ್ಮನೆ ಆಸ್ಪತ್ರೆಗೆ ಹೋದರೆ ಅವರು ಏನೇನು ಟೆಸ್ಟ್ ಅಂತ ಹೇಳಿ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಾರೆ. ನಮಗೆ ಹಣದ ಅವಶ್ಯಕತೆ ಇದೆ. ಈ ತಿಂಗಳು ನಾವು ಹೊಸ ಕಾರ್ ತೆಗೆದುಕೊಳ್ಳುವ ಪ್ಲಾನ್ ಮಾಡಿದ್ದೇವೆ ಎಂದು ಉತ್ತರಿಸಿದಳು. ಜಾನಕಮ್ಮನವರಿಗೆ ಅವರ ಮಾತಿನ ಅರ್ಥವಾಯಿತು. ಅವರ ಆರೋಗ್ಯಕ್ಕಿಂತ ಅನಿಲ್ ಕವಿತಾರ ಐಷಾರಾಮಿ ಆಸೆಗಳೇ ದೊಡ್ಡದಾಗಿದ್ದವು. ನಾನು ನಿಮಗೆ ಭಾರವಾಗಿದ್ದೇನಲ್ಲ ಎಂದು ಮೌನವಾಗಿಯೇ ಪ್ರಶ್ನಿಸಿಕೊಂಡರು. ಆ ರಾತ್ರಿ ಜಾನಕಮ್ಮನವರು ನೋವಿನಿಂದ ನರಳುತ್ತಿದ್ದಾಗಲೂ ಪಕ್ಕದ ಕೋಣೆಯಲ್ಲಿ ಸೊಸೆ ಕವಿತಾ ನಗುತ್ತಾ ಫೋನ್ನಲ್ಲಿ ಮಾತನಾಡುತ್ತಿರುವುದು ಕೇಳಿಸುತ್ತಿತ್ತು. ಒಂದು ಸಂಜೆ ಜಾನಕಮ್ಮನವರು ಮನೆ ಹೊರಗಿನ ಉದ್ಯಾನದಲ್ಲಿ ಕುಳಿತಿದ್ದಾಗ ನೆರೆಯವರೊಬ್ಬರು ಬಂದರು. ಜಾನಕಮ್ಮನವರೇ, ಹಳ್ಳಿಯಿಂದ ನಗರಕ್ಕೆ ಬಂದಿದ್ದೀರಿ, ಖುಷಿಯಾಗಿದ್ದೀರಾ ಎಂದು ಕೇಳಿದರು. ಜಾನಕಮ್ಮ ಕೃತಕವಾಗಿ ನಕ್ಕು, ಹೌದು, ಮಕ್ಕಳ ಜೊತೆ ಇರುವುದು ಭಾಗ್ಯವಲ್ಲವೇ ಎಂದರು. ಆದರೆ ಅವರ ಮಾತಿನಲ್ಲಿ ಅಡಗಿದ್ದ ನೋವು ಆ ನೆರೆಯವರಿಗೆ ಅರ್ಥವಾಯಿತು. ಜಾನಕಮ್ಮನವರು ಮನಸ್ಸಿನಲ್ಲೇ ಅಂದುಕೊಂಡರು, ಅವರು ಬೆಳೆದ ರೀತಿಯೇ ತಪ್ಪು. ತಾವು ಮಕ್ಕಳನ್ನು ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ದು ಪ್ರೀತಿ ಹಂಚಿಕೊಳ್ಳಲಿ ಎಂದು. ಆದರೆ ಆ ಪ್ರೀತಿಯಿಂದ ಸರದಿ ಎಂಬ ಲೆಕ್ಕಾಚಾರದಲ್ಲಿ ಸಿಲುಕಿ ಸಾಯುತ್ತಿದೆ. ಸೊಸೆಯಂದಿರು ತಮ್ಮ ಕೆಲಸದ ಮಧ್ಯೆ ಅತ್ತೆಯನ್ನು ಒಂದು ಹೊರೆಯನ್ನಾಗಿ ಪರಿಗಣಿಸಿದ್ದಾರೆ. ನಮ್ಮ ಕೆಲಸದ ಮಧ್ಯೆ ನಿಮ್ಮನ್ನು ನೋಡಿಕೊಳ್ಳುವುದು ಕಷ್ಟ ಎಂಬ ಮಾತು ಜಾನಕಮ್ಮನವರ ಮನಸ್ಸಿನಲ್ಲಿ ಸುಳಿಯುತ್ತಲೇ ಇತ್ತು. ಇದು ಕೇವಲ ಒಂದು ಮಾತಾಗಿರಲಿಲ್ಲ, ಅದು ಅವರ ಇಡೀ ಬದುಕಿನ ಅಸಹಾಯಕತೆಯ ಪ್ರತಿಬಿಂಬವಾಗಿತ್ತು. ಅವರು ಮೈಸೂರಿನ ಭವ್ಯ ಬಂಗಲೆಯಲ್ಲಿ ಇದ್ದರೂ ಅಕ್ಷರಶಃ ಒಂದು ಕೈದಿಯಂತೆ ಬದುಕುತ್ತಿದ್ದರು. ಅನಿಲ್ ಮತ್ತು ಕವಿತಾ ತಮ್ಮ ಸ್ವಂತ ಖರ್ಚು ವೆಚ್ಚಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಷ್ಟು ಅತ್ತೆಯ ಔಷಧಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಜಾನಕಮ್ಮನವರು ಒಂದು ನಿರ್ಧಾರಕ್ಕೆ ಬಂದರು. ಈ ಸರದಿ ಪದ್ಧತಿ ಪ್ರೀತಿಯ ಪದ್ಧತಿಯಲ್ಲ, ಅದೊಂದು ಕರ್ತವ್ಯದ ಹೊರೆಯನ್ನು ಹಂಚಿಕೊಳ್ಳುವ ಕ್ರೂರ ಆಟ. ಮಗನ ಮನೆಯಲ್ಲಿದ್ದರೂ ಹಸಿದ ಹೊಟ್ಟೆ, ಸರಿಯಾದ ಆರೈಕೆಯಿಲ್ಲದ ಆರೋಗ್ಯ ಮತ್ತು ಅವಮಾನದ ಮಾತುಗಳು, ಇದು ಅವರ ವೃದ್ಧಾಪ್ಯದ ಕಹಿ ಅನುಭವಗಳ ಸಾರವಾಗಿತ್ತು. ಆ ಮೌನದ ಸಂಜೆ ಜಾನಕಮ್ಮನವರು ಆಕಾಶದ ಕಡೆ ನೋಡಿ ಅಂದುಕೊಂಡರು, ಇನ್ನು ಎಷ್ಟು ದಿನ ಈ ಕಹಿಯನ್ನು ನುಂಗಬೇಕು? ಇವರನ್ನು ಸರಿಪಡಿಸಲು ಸಾಧ್ಯವಿಲ್ಲ. ನಾನೇ ಬದಲಾಗುವ ಸಮಯ ಬಂದಿದೆ. ಜಾನಕಮ್ಮನವರು ಈಗ ಮೈಸೂರಿನ ಅನಿಲ್ ಮನೆಯಲ್ಲಿದ್ದರು. ಆದರೆ ಅವರ ಮನಸ್ಸು ದಶಕಗಳ ಹಿಂದಿನ ಆ ಹಳೆಯ ಮನೆಯ ಅಂಗಳದಲ್ಲಿ ಅಲೆದಾಡುತ್ತಿತ್ತು. ಹಳ್ಳಿಯ ಮನೆಯ ಮಣ್ಣಿನ ಗೋಡೆಗಳು ಎಷ್ಟೊಂದು ಬೆಚ್ಚಗಿದ್ದವು. ರಾಘವರಾಯರು ಸಂಜೆ ಕೆಲಸ ಮುಗಿಸಿ ಬಂದಾಗ, ಜಾನಕಿ, ಮಲ್ಲಿಗೆ ಹೂವಿನ ವಾಸನೆ ಎಷ್ಟು ಚೆನ್ನಾಗಿದೆ ನೋಡು ಎಂದು ಮುಗುಳ್ನುಗ್ಗುತ್ತಿದ್ದ ಆ ಕ್ಷಣಗಳು ಈಗ ಬರೀ ಕಹಿ ನೆನಪುಗಳಾಗಿ ಕಾಡುತ್ತಿದ್ದವು. ಮಗನ ಮನೆಯಲ್ಲಿ ಆರಾಮಾಗಿ ಕುಳಿತುಕೊಳ್ಳಲು ಕೂಡ ಅವರಿಗೆ ಅಂಜಿಕೆ. ಅನಿಲ್ ಮತ್ತು ಕವಿತಾ ಕೆಲಸದ ಒತ್ತಡದಲ್ಲೋ ಅಥವಾ ತಮ್ಮದೇ ಲೋಕದಲ್ಲೋ ಇರುತ್ತಿದ್ದರು. ಒಂದು ಭಾನುವಾರದ ಮಧ್ಯಾಹ್ನ ಅನಿಲ್ ಮತ್ತು ಕವಿತಾ ಸೋಫಾದಲ್ಲಿ ಕುಳಿತು ಆಸ್ತಿಯ ವಿಷಯವಾಗಿ ಚರ್ಚಿಸುತ್ತಿದ್ದುದು ಜಾನಕಮ್ಮನವರ ಕಿವಿಗೆ ಬಿತ್ತು. ಜಾನಕಮ್ಮನವರು ದೇವರ ಕೋಣೆಯ ಬಳಿ ಕುಳಿತು ಜಪ ಮಾಡುತ್ತಿದ್ದರು. ಆದರೆ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ಕವಿತಾ ಅಮ್ಮನ ಹೆಸರಿನಲ್ಲಿರುವ ಆ ಊರಿನ ಜಮೀನನ್ನು ಇನ್ನು ಎಷ್ಟು ದಿನ ಹಾಗೆಯೇ ಬಿಡುವುದು? ಮಾರುಕಟ್ಟೆಯಲ್ಲಿ ಅದಕ್ಕೆ ಈಗ ತುಂಬ ಬೇಡಿಕೆ ಇದೆ. ಅನಿಲ್ ಅತೀವ ಆಸಕ್ತಿಯಿಂದ ಹೇಳಿದನು. ಕವಿತಾ ತಲೆಯಾಡಿಸುತ್ತಾ, ಹೌದು ಅನಿಲ್, ಅಮ್ಮನಿಗೆ ಈಗಲೂ ಹಳ್ಳಿಯ ಮನೆಯ ವ್ಯಾಮೋಹ. ಆದರೆ ಆ ಜಮೀನು ಮಾರಿದರೆ ನಾವು ಈಗಿರುವ ಸಾಲ ತೀರಿಸಬಹುದು. ಮತ್ತೆ ನಾವು ಆ ಹೊಸ ಫ್ಲಾಟ್ ಖರೀದಿಸಬಹುದು. ನೀವು ಅಮ್ಮನ ಹತ್ತಿರ ಮಾತನಾಡಿ. ಜಾನಕಮ್ಮನವರ ಎದೆಗೆ ಯಾರೋ ಚಾಕುವಿನಿಂದ ಇರಿದಂತಾಯಿತು. ಅಪ್ಪ ಅಮ್ಮನಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ದುಡಿದು ಉಳಿಸಿದ ಆ ಜಮೀನು ಇಂದು ಅವರ ಕಣ್ಣಿಗೆ ಕೇವಲ ಹಣವಾಗಿ ಕಾಣಿಸುತ್ತಿದೆ. ಅನಿಲ್ ರಾತ್ರಿಯ ಸಮಯದಲ್ಲಿ ಅಮ್ಮನ ರೂಮಿಗೆ ಬಂದು, ಅಮ್ಮ, ನಿದ್ದೆ ಮಾಡ್ತಿದ್ದೀರಾ ಎಂದು ಕೇಳಿದನು. ಜಾನಕಮ್ಮ ಕಣ್ಣು ತೆರೆದು ಶಾಂತವಾಗಿ, ಇಲ್ಲ ಕಣೋ, ಏನಾಯ್ತು ಎಂದರು. ಅನಿಲ್ ಸ್ವಲ್ಪ ತಡವರಿಸುತ್ತಾ ಕೇಳಿದ, ಅಮ್ಮ, ನಿಮಗೆ ಹಳ್ಳಿಯ ಮನೆಯ ಮೇಲೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು. ಆದರೆ ಆ ಜಮೀನು ಪಾಳು ಬಿದ್ದಿದೆ. ಅದನ್ನು ಮಾರಿದರೆ ನಾವು ಅಷ್ಟು ಹಣವನ್ನು FD ಮಾಡಿ ನಿಮ್ಮ ಹೆಸರಿನಲ್ಲೇ ಇಡುತ್ತೇವೆ. ಆಗ ನಿಮಗೆ ಆಸರೆ ಸಿಗುತ್ತೆ. ಅಮ್ಮ, ನಿನಗೇನು ಅಸಮಾಧಾನವಿಲ್ಲ ತಾನೆ?
ಜಾನಕಮ್ಮನವರ ಒಳಮನಸ್ಸು ಕೂಗಿಕೊಳ್ಳುತ್ತಿತ್ತು. ನನ್ನ ತಂದೆ ತಾಯಿ ಕೊಟ್ಟ ಬಳುವಳಿಯದು, ನಿಮ್ಮ ಅಪ್ಪ ಬೆವರು ಸುರಿಸಿದ ಮಣ್ಣದು, ಅದಕ್ಕೆ ಬೆಲೆ ಕಟ್ಟಲು ನಿಮಗೆ ಹೇಗೆ ಮನಸ್ಸು ಬಂತು? ಆದರೆ ಅವರು ಅಳಲಿಲ್ಲ. ಬದಲಿಗೆ ಒಂದು ದೀರ್ಘವಾದ ಮೌನ ಆವರಿಸಿತು. ನಂತರ ಅವರು ಮೆಲ್ಲನೆ ಹೇಳಿದರು, ಅನಿಲ್, ಆ ಜಮೀನಿನಲ್ಲಿ ನಿಮ್ಮ ಅಪ್ಪನ ಶ್ರಮವಿದೆ. ನನಗದು ಹಣಕ್ಕಿಂತ ಮಿಗಿಲಾದದ್ದು. ನನ್ನ ಬದುಕಿನ ಸಂಧ್ಯಾಕಾಲದಲ್ಲಿ ಆ ಮಣ್ಣಿನಲ್ಲಿ ಸ್ವಲ್ಪ ಮಣ್ಣಾದರೂ ನನ್ನ ಮೈಗೆ ಹಚ್ಚಿಕೊಳ್ಳಬೇಕು ಅನ್ನೋದು ನನ್ನ ಆಸೆ. ನಿಮಗೆ ಅದರಲ್ಲಿ ಆಸ್ತಿ ಕಾಣಿಸುತ್ತಿದೆ, ನನಗೆ ನನ್ನ ಬದುಕು ಕಾಣಿಸುತ್ತಿದೆ. ಕವಿತಾ ಅಲ್ಲಿಗೆ ಬಂದು, ಅಮ್ಮ, ಭಾವನಾತ್ಮಕವಾಗಿ ಯೋಚನೆ ಮಾಡಬೇಡಿ, ಪ್ರಾಕ್ಟಿಕಲ್ ಆಗಿ ನೋಡಿ. ನಾವು ಆರಾಮಾಗಿ ಇದ್ದರೆ ತಾನೇ ನಿಮಗೆ ಗೌರವ ಎಂದಳು. ಜಾನಕಮ್ಮನವರ ಕಣ್ಣಿನಿಂದ ಒಂದು ಹನಿ ನೀರು ಕೆಳಗೆ ಜಾರಿತು. ಅವರು ಅದನ್ನು ತಕ್ಷಣವೇ ಒರೆಸಿಕೊಂಡರು. ಅಳುವ ಬದಲು ಆ ನೋವನ್ನು ಮೌನವಾಗಿ ನುಂಗಿಕೊಂಡರು. ಏಕೆಂದರೆ ಅಳುವುದರಿಂದ ಈ ಕಠೋರ ಹೃದಯಗಳು ಕರಗುವುದಿಲ್ಲ ಎಂಬುದು ಅವರಿಗೆ ಅರಿವಾಗಿತ್ತು. ರಾತ್ರಿ ಅವರು ಮಲಗಿದಾಗ ಗೋಡೆಗೆ ಮುಖ ಮಾಡಿ ಕಣ್ಣು ಮುಚ್ಚಿದರು. ಗೋಡೆಯ ಮೇಲೆ ರಾಘವರಾಯರ ಫೋಟೋ ಇತ್ತು. ಅವರು ಫೋಟೋದ ಕಡೆ ನೋಡಿ ಮನಸ್ಸಿನಲ್ಲಿ ಮಾತನಾಡಿದರು. ನೋಡಿದ್ರಾ ರಾಯರೇ, ನಾವು ಹೆತ್ತ ಮಕ್ಕಳು ಇಂದು ನಮ್ಮನ್ನು ಹೇಗೆ ಕಾಣುತ್ತಿದ್ದಾರೆ? ನಿಮ್ಮ ನೆನಪುಗಳನ್ನು ಮಾರಿ ಅವರ ಸುಖವನ್ನು ಹುಡುಕುತ್ತಿದ್ದಾರೆ. ಜಾನಕಮ್ಮನವರಿಗೆ ತಮ್ಮ ಮಕ್ಕಳಿಗೆ ತಾಯಿ ಬೇಕಾಗಿಲ್ಲ, ಬದಲಾಗಿ ಆಸ್ತಿ ಪತ್ರದ ಮೇಲೆ ಸಹಿ ಬೇಕಾಗಿದೆ ಎನ್ನುವುದು ಈಗ ಅರ್ಥವಾಯಿತು. ಅವರ ನೋವು ಅತೀವವಾಗಿತ್ತು. ಆದರೆ ಅಳುವಿನ ಬದಲು ಅಲ್ಲಿ ಗಟ್ಟಿತನ ಬೆಳೆಯುತ್ತಿತ್ತು. ಆ ಮೌನ ಅವರ ಬದುಕಿನ ಅತ್ಯಂತ ದೊಡ್ಡ ತಿರುವಾಗಿತ್ತು. ಸೊಸೆ ಮಗನ ಕ್ರೂರ ಮಾತುಗಳು, ಆಸ್ತಿಯ ಮೇಲಿನ ಅವರ ಅತಿಯಾದ ವ್ಯಾಮೋಹ ಮತ್ತು ತನ್ನದೇ ಮಕ್ಕಳು ತನ್ನನ್ನೇ ಅತಿಥಿಯನ್ನಾಗಿ ನಡೆಸಿಕೊಂಡ ರೀತಿ ಆ ರಾತ್ರಿ ಜಾನಕಮ್ಮನವರಿಗೆ ನಿದ್ದೆ ತರಿಸಲಿಲ್ಲ. ಮೈಸೂರಿನ ಅನಿಲ್ ಮನೆಯಲ್ಲಿ ಇದ್ದ ದಿನಗಳು ಜಾನಕಮ್ಮನವರಿಗೆ ಅಕ್ಷರಶಃ ನರಕದ ದರ್ಶನ ಮಾಡಿಸುತ್ತಿದ್ದವು. ಆ ದಿನ ಜಾನಕಮ್ಮನವರು ಅಡುಗೆ ಮನೆಯ ಬಳಿ ಹಾದು ಹೋಗುತ್ತಿದ್ದಾಗ ಸೊಸೆ ಕವಿತಾ ತನ್ನ ಗೆಳತಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು. ಅತ್ತೆಯನ್ನು ಇಟ್ಟುಕೊಂಡು ಸಾಕಾಗಿದೆ, ಮಗನ ಆಸ್ತಿಯಲ್ಲಿ ಪಾಲು ಕೇಳುವ ಕಾಲ ಇದು. ನಮ್ಮ ಮನೆಯಲ್ಲೇ ಇದ್ದು ತಿಂದು ಕೊನೆಗೆ ಆ ಜಮೀನನ್ನು ಮಾರದಂತೆ ತಡೆದು ಕೂತಿದ್ದಾರೆ. ನಾವು ಹೊಸ ಮನೆ ತಗೋಬೇಕು ಅಂದರೆ ಈ ಅತ್ತೆಯ ಅಡ್ಡಿ. ಇವರನ್ನು ಬೇಗ ಯಾವುದಾದರೂ ವೃದ್ಧಾಶ್ರಮಕ್ಕೆ ಕಳುಹಿಸಿದರೆ ಬಚಾವಾಗಬಹುದು ಎಂದು ಕವಿತಾ ನಗುತ್ತಾ ಹೇಳುತ್ತಿದ್ದಳು. ಜಾನಕಮ್ಮನವರ ಕೈಲಿದ್ದ ನೀರಿನ ಲೋಟ ಕೈ ಜಾರಿತು. ಶಬ್ದ ಕೇಳಿ ಕವಿತಾ ಹೊರಬಂದಳು. ಅತ್ತೆ ಬಾಗಿಲ ಬಳಿ ನಿಂತಿದ್ದು ನೋಡಿ ಅವಳ ಮುಖದಲ್ಲಿ ಕಿಂಚಿತ್ತೂ ಪಶ್ಚಾತ್ತಾಪ ಇರಲಿಲ್ಲ. ಬದಲಾಗಿ, ಏನತ್ತೆ, ಕದ್ದು ಕೆಡಿಸಿಕೊಳ್ಳುತ್ತಿದ್ದೀರಾ? ವಿಷಯ ಅರ್ಥ ಆಯ್ತಲ್ಲ, ನಮ್ಮ ಬದುಕು ನಮಗೆ ಮುಖ್ಯ ಎಂದು ಸೊಸೆ ಅಹಂಕಾರದಿಂದ ನುಡಿದಳು. ಸೊಸೆಯ ಮಾತು ಕೇಳಿ ಜಾನಕಮ್ಮನವರು ಕೋಣೆಗೆ ಹೋಗಿ ತಮ್ಮ ಬಟ್ಟೆಯ ಚೀಲವನ್ನು ತೆಗೆದರು. ಅದರಲ್ಲಿ ಅವರ ಮೃತಪತಿ ರಾಘವರಾಯರ ಒಂದು ಸಣ್ಣ ಫೋಟೋ, ಒಂದೆರಡು ಸೀರೆ ಮತ್ತು ಒಂದು ಡೈರಿ ಮಾತ್ರವಿತ್ತು. ಮರುದಿನ ಬೆಳಗ್ಗೆ ಅನಿಲ್ ಆಫೀಸಿಗೆ ಹೊರಡುವಾಗ ಜಾನಕಮ್ಮನವರು ಅವನ ಮುಂದೆ ನಿಂತರು. ಅವರ ಧ್ವನಿಯಲ್ಲಿ ಹಿಂದಿನ ನಡುಕವಿರಲಿಲ್ಲ, ಒಂದು ದೃಢತೆ ಇತ್ತು. ಅನಿಲ್, ನೀನು ಮತ್ತು ಕವಿತಾ ನಿನ್ನೆ ಆಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡೆ. ನಾನು ನಿಮಗೆ ಹೊರೆಯಾಗಿದ್ದರೆ ನಾನು ಇನ್ನೂ ಒಂದು ನಿಮಿಷವೂ ಇಲ್ಲಿ ಇರಲಾರೆ ಎಂದರು. ಅನಿಲ್ ಲಘುವಾಗಿ ನಕ್ಕನು. ಅಮ್ಮ, ಎಲ್ಲಿಗೆ ಹೋಗ್ತೀರಾ? ಬೆಂಗಳೂರಿನಲ್ಲಿ ರವಿ ಇದ್ದಾನೆ, ಅಲ್ಲಿಗೆ ಹೋದರೂ ಅದೇ ಪರಿಸ್ಥಿತಿ. ಮನೆಗೆ ಹೋದರೆ ಪಾಳು ಬಿದ್ದಿದೆ, ಅಲ್ಲಿ ಯಾರು ನೋಡಿಕೊಳ್ತಾರೆ? ಜಾನಕಮ್ಮ ನಿಧಾನವಾಗಿ ಹೇಳಿದರು. ಅನಿಲ್, ಈ ಜಗತ್ತಿನಲ್ಲಿ ಎಲ್ಲಿಯೂ ಜಾಗವಿಲ್ಲ ಎಂದಾಗ ಮನುಷ್ಯ ತನ್ನದೇ ಸ್ವಂತ ನೆಲೆ ಹುಡುಕಿಕೊಳ್ಳಬೇಕು. ನೀವು ಆಸ್ತಿಯ ಬಗ್ಗೆ ಮಾತನಾಡಿದಿರಲ್ಲ, ಆ ಜಮೀನು ಮಾರಾಟಕ್ಕೆ ಇಟ್ಟಿರುವ ಪತ್ರಗಳನ್ನು ಸಿದ್ಧಪಡಿಸಿ. ಆದರೆ ನೆನಪಿಟ್ಟುಕೊಳ್ಳಿ, ಆ ಹಣ ನಿಮಗೆ ಸಿಗುವುದಿಲ್ಲ. ಆ ಹಣ ನನ್ನ ಮುಂದಿನ ಬದುಕಿಗೆ ಆಧಾರವಾಗುತ್ತದೆ. ಕವಿತಾ ಅಣಕವಾಗಿ, ಅತ್ತೆ, ಆಸ್ತಿ ಪತ್ರ ಇಲ್ಲದೆ ನೀವು ಹೇಗೆ ಮಾರುತ್ತೀರಾ? ಅದೆಲ್ಲ ನಮಗೆ ಸೇರಿದ್ದು. ಜಾನಕಮ್ಮ ನೇರವಾಗಿ ಕವಿತಾಳ ಕಣ್ಣನ್ನು ನೋಡಿ ಹೇಳಿದರು. ಕವಿತಾ, ಅಂದು ನಾನು ಮೌನವಾಗಿದ್ದೆ ಎಂದು ನಾನು ಅಸಹಾಯಕಳು ಎಂದುಕೊಂಡೆಯಾ? ಈ ಜಮೀನಿನ ಹಕ್ಕುಪತ್ರ ಪೂರ್ಣವಾಗಿ ನನ್ನ ಹೆಸರಿನಲ್ಲಿದೆ. ನಿಮ್ಮ ತಂದೆ ಅಂದು ಯಾರಿಗೂ ತಿಳಿಯದಂತೆ ಅದನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ನೀವು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಬಗ್ಗೆ ಯೋಚಿಸುತ್ತಿದ್ದೀರಲ್ಲ, ನಾನು ನಿರ್ಧರಿಸಿದ್ದೇನೆ. ನನ್ನ ಬದುಕಿಗೆ ನಾನೇ ಯಜಮಾನಿ. ಜಾನಕಮ್ಮನವರು ತಮ್ಮಲ್ಲಿದ್ದ ಸ್ವಲ್ಪ ಉಳಿತಾಯದ ಹಣವನ್ನು ತೆಗೆದರು. ಅನಿಲ್ ಮತ್ತು ಕವಿತಾ ಶಾಕ್ ಆಗಿ ನೋಡುತ್ತಿದ್ದರು. ಅಮ್ಮನಿಗೆ ಇಷ್ಟು ಧೈರ್ಯ ಹೇಗೆ ಬಂತು ಎಂದು ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಜಾನಕಮ್ಮ ಹೇಳಿದರು, ನೀವು ನನ್ನನ್ನು ಇಟ್ಟಿದ್ದ ಆ ಸ್ಟೋರ್ ರೂಮ್ನಿಂದ ನಾನು ಹೊರಬರುತ್ತಿದ್ದೇನೆ ಅನಿಲ್. ಇಷ್ಟು ದಿನ ನಾನು ನಿಮ್ಮನ್ನು ಮಕ್ಕಳೆಂದು ಪ್ರೀತಿಸುತ್ತಿದ್ದೆ, ಆದರೆ ನೀವು ನನ್ನನ್ನು ಹೊರೆ ಎಂದುಕೊಂಡಿದ್ದೀರಿ. ಇನ್ನು ಮುಂದೆ ನಿಮ್ಮ ತಾಯಿ ನಿಮ್ಮ ನೆರಳಾಗಿರುವುದಿಲ್ಲ, ಬದಲಾಗಿ ತಾನೇ ಒಂದು ಹೊಸ ಸೂರ್ಯೋದಯವನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿಯಾಗಿ ಹೊರಡುತ್ತಿದ್ದಾಳೆ ಎಂದು ನುಡಿದು ಅವರು ಅನಿಲ್ನ ಮನೆಯಿಂದ ಹೊರನಡೆದರು. ಆ ಕ್ಷಣದಲ್ಲಿ ಅವರಿಗೆ ಮುಕ್ತಿ ಸಿಕ್ಕಂತಾಗಿತ್ತು. ಅವರು ಅಳುತ್ತಾ ಹೊರಬರಲಿಲ್ಲ, ತಲೆ ಎತ್ತಿ ಹೊರಬಂದರು. ಅವರಿಗೆ ಮಕ್ಕಳ ಮನೆ ಕೇವಲ ಕಲ್ಲು ಮಣ್ಣಿನ ಗೋಡೆಗಳಾಗಿ ಕಂಡವು. ಹಳ್ಳಿಯ ಮನೆ ಅವರನ್ನು ಕೂಗಿ ಕರೆಯುತ್ತಿತ್ತು. ಅಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಸ್ವಲ್ಪ ನಿಂತುಕೊಳ್ಳಿ ಎಂದು ಅನಿಲ್ ಕೂಗಿದರೂ ಜಾನಕಮ್ಮ ತಿರುಗಿ ನೋಡಲಿಲ್ಲ. ಅವರ ಪಾಲಿಗೆ ಆ ಕ್ಷಣದಿಂದ ಅಮ್ಮ ಎಂಬ ಪಾತ್ರ ಮುಗಿದಿತ್ತು. ಸ್ವತಂತ್ರ ಮಹಿಳೆಯಾಗಿ ಹೊಸ ಬದುಕು ಪ್ರಾರಂಭವಾಗಿತ್ತು. ಅವರು ಬಸ್ ಸ್ಟ್ಯಾಂಡಿನ ಕಡೆಗೆ ಹೆಜ್ಜೆ ಹಾಕಿದರು.
ಜಾನಕಮ್ಮನವರು ನಗರದ ಬಿರುಸಿನ ಬದುಕಿನಿಂದ ದೂರವಾಗಿ ತಮ್ಮ ಹಳ್ಳಿಯ ಮಣ್ಣಿಗೆ ಮರಳಿದರು. ಆ ಹಳೆಯ ಮನೆ ಪಾಳು ಬಿದ್ದಿದ್ದರೂ ಅದರಲ್ಲಿನ ಪ್ರತಿಯೊಂದು ಅಣುವು ಅವರಿಗೆ ತಮ್ಮ ಪತಿ ರಾಘವರಾಯರ ಸ್ಪರ್ಶದ ಅನುಭವ ನೀಡುತ್ತಿತ್ತು. ಜಾನಕಮ್ಮನವರು ಈಗ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ದೃಢ ನಿರ್ಧಾರ ಮಾಡಿದ್ದರು. ದೀಪಾವಳಿ ಹಬ್ಬಕ್ಕೆ 4 ದಿನ ಬಾಕಿ ಇತ್ತು. ಬೆಂಗಳೂರಿನಲ್ಲಿರುವ ರವಿ, ಮೈಸೂರಿನಲ್ಲಿರುವ ಅನಿಲ್ ಮತ್ತು ಅವರ ಪತ್ನಿಯರು ಅಮ್ಮನ ಆಸ್ತಿ ಈಗಲಾದರೂ ಸಿಗುತ್ತದೆ ಎಂಬ ದುರಾಸೆಯಿಂದ ಒಟ್ಟಾಗಿ ಹಳ್ಳಿಗೆ ಬಂದರು. ಅಂಗಳಕ್ಕೆ ಕಾಲಿಟ್ಟ ಅವರಿಗೆ ಆಘಾತ ಕಾದಿತ್ತು. ಹಳೆಯ ಮನೆಯ ಎದುರಿಗೆ ಅಂಗಳದ ಒಂದು ಭಾಗದಲ್ಲಿ ಸುಸಜ್ಜಿತವಾದ ಆಧುನಿಕ ಶೈಲಿಯ ಪುಟ್ಟ ಸುಂದರ ಮನೆ ಎದ್ದು ನಿಂತಿತು. ಇನ್ವರ್ಟರ್ ಶಬ್ದ, ಎಸಿಯ ಹಿತವಾದ ಗಾಳಿ, ಅಂಗಳದಲ್ಲಿನ ಹಸಿರು ಗಿಡಗಳು ಎಲ್ಲವೂ ಅತ್ಯಾಧುನಿಕವಾಗಿದ್ದವು. ರವಿ ಅಚ್ಚರಿಯಿಂದ, ಅಮ್ಮ, ಇದು ಹೇಗೆ ಸಾಧ್ಯ? ಈ ಮನೆ ಯಾವಾಗ ಕಟ್ಟಿದಿರಿ? ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ಎಂದು ಕೇಳಿದನು. ಜಾನಕಮ್ಮನವರು ಹೊಸ ಮನೆಯ ಬಾಗಿಲಲ್ಲಿ ನಿಂತು ಶಾಂತವಾದ ಆದರೆ ಗತ್ತಿನ ಧ್ವನಿಯಲ್ಲಿ ಹೇಳಿದರು, ಅನಿಲ್, ನೀವು ನನ್ನನ್ನು ಮನೆಗೆ ಕಳುಹಿಸುವಾಗ ಹಳೆಯ ಮನೆ ಪಾಳು ಬಿದ್ದಿದೆ ಎಂದು ಅಣಕಿಸಿದ್ದಿರಲ್ಲವೇ? ನಿಮ್ಮ ಅಪ್ಪನ ಜಮೀನನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ನನ್ನ ವೃದ್ಧಾಪ್ಯ ಕಳೆಯಲು ಈ ಮನೆ ಕಟ್ಟಿಕೊಂಡಿದ್ದೇನೆ. ಕವಿತಾ ಹೇಳಿದಳು. ಅತ್ತೆ, ನಾವು ದೀಪಾವಳಿ ಹಬ್ಬಕ್ಕೆ ಬಂದಿದ್ದೇವೆ. ನಾವು ಇದೇ ಮನೆಯೊಳಗೆ ಇರುತ್ತೇವೆ ಎಂದಳು. ಜಾನಕಮ್ಮ ತಕ್ಷಣ ಬಾಗಿಲಿಗೆ ಅಡ್ಡವಾಗಿ ನಿಂತು, ಇದು ಅತಿಥಿಗಳಿಗೆ ಇಟ್ಟಿರುವ ಕೋಣೆ. ನಿಮಗೆ ಇಲ್ಲಿ ಜಾಗವಿಲ್ಲ ಕವಿತಾ. ಬೇಕಿದ್ದರೆ ಹಳೆ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಉಳಿಯಿರಿ. ಅಲ್ಲಿ ಮಳೆಯ ನೀರು ಸೋರಬಹುದು, ಸೊಳ್ಳೆಗಳ ಕಾಟ ಇರಬಹುದು. ಆದರೆ ನನ್ನ ಈ ಹೊಸ ಮನೆಯಲ್ಲಿ ನಿಮಗೆ ಪ್ರವೇಶವಿಲ್ಲ. ರವಿ ಕೋಪದಿಂದ, ಅಮ್ಮ, ಇದು ನಮ್ಮ ಅಪ್ಪನ ದುಡ್ಡು, ನಮಗೂ ಹಕ್ಕಿದೆ ಎಂದು ಕೂಗಿದನು. ಜಾನಕಮ್ಮ ನಗು ನಗುತ್ತಲೇ ಉತ್ತರಿಸಿದರು, ನಿಮ್ಮ ಅಪ್ಪನ ದುಡ್ಡನ್ನು ನನಗೆ ನೀವು ಮಾಡಿದ ಅವಮಾನಗಳಿಗೆ ಬೆಲೆ ಕಟ್ಟಲು ಬಳಸಿದ್ದೇನೆ. ನೀವು ನನ್ನನ್ನು ನಿಮ್ಮ ಸ್ಟೋರ್ ರೂಮ್ನಲ್ಲಿ ಮಲಗುವಂತೆ ಹೇಳಿದಿರಿ. ನಾನು ಈಗ ಅತಿಥಿ ಸತ್ಕಾರದ ವ್ಯವಸ್ಥೆ ಮಾಡಿದ್ದೇನೆ. ಅಂದು ನೀವು ನನಗೆ ಕನಿಷ್ಠ ಸೌಕರ್ಯಗಳನ್ನು ನೀಡಿರಲಿಲ್ಲ. ಆದರೆ ನಾನು ಈಗ ನಿಮಗೆ ಕನಿಷ್ಠ ವಸತಿಯನ್ನಾದರೂ ಕೊಡುತ್ತಿದ್ದೇನೆ. ವ್ಯತ್ಯಾಸ ತಿಳಿಯಿತೆ? ಮಕ್ಕಳು ಹಳೆಯ ಪಾಳು ಬಿದ್ದ ಮನೆಯಲ್ಲಿ ಕುಳಿತು ಸೊಳ್ಳೆಗಳ ಕಾಟದಲ್ಲಿ ನಿದ್ದೆಯಿಲ್ಲದೆ ಒದ್ದಾಡುತ್ತಿದ್ದರು. ಜಾನಕಮ್ಮನವರ ಹೊಸ ಮನೆಯಲ್ಲಿನ ಎಸಿ, ಬೆಳಕು ಮತ್ತು ಸುವಾಸನೆಯುಳ್ಳ ಊಟ ಅವರನ್ನು ಹುಚ್ಚೆಬ್ಬಿಸುತ್ತಿತ್ತು. ಮರುದಿನ ಬೆಳಗ್ಗೆ 3 ಜನ ಮಕ್ಕಳು ತಮ್ಮ ಸೊಸೆಯಂದಿರು ಜಾನಕಮ್ಮನವರ ಹೊಸ ಮನೆಯ ಮುಂದೆ ಬಂದು ಕೈ ಮುಗಿದು ನಿಂತರು. ಅನಿಲ್ ವಿನಯದಿಂದ, ಅಮ್ಮ, ನಾವು ತಪ್ಪು ಮಾಡಿದೆವು. ನಮ್ಮ ಐಷಾರಾಮಿ ಬದುಕಿನ ವ್ಯಾಮೋಹದಲ್ಲಿ ನಿಮ್ಮನ್ನು ಮರೆತಿದ್ದೆವು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಿಮ್ಮ ಹೊಸ ಮನೆಯಲ್ಲಿ ಇರಲು ಅವಕಾಶ ಕೊಡಿ. ನಾವು ನಿಮ್ಮ ಸೇವೆ ಮಾಡುತ್ತೇವೆ ಎಂದನು. ಜಾನಕಮ್ಮ ತೂಕಬದ್ಧವಾಗಿ ನುಡಿದರು, ಸೇವೆ ಮಾಡುವುದಕ್ಕಲ್ಲ, ಪ್ರೀತಿಯಿಂದ ಬಾಳುವುದಕ್ಕೆ ಸಂಬಂಧಗಳು ಬೇಕು. ಈಗ ನೀವು ನನ್ನ ಬಳಿ ಬಂದಿರುವುದು ಪ್ರೀತಿಯಿಂದ ಅಲ್ಲ, ಈ ಮನೆಯ ಸೌಕರ್ಯಕ್ಕಾಗಿ. ನನ್ನ ಬಳಿ ಈಗಿರುವ ಹಣವನ್ನು ನಾನು ನನ್ನ ವೃದ್ಧಾಪ್ಯಕ್ಕೆ ಬಳಸುತ್ತೇನೆ. ಆ ದೀಪಾವಳಿ ಜಾನಕಮ್ಮನವರ ಪಾಲಿಗೆ ನಿಜವಾದ ಬೆಳಕಿನ ಹಬ್ಬವಾಗಿತ್ತು. ಅವರು ಕೇವಲ ಮನೆ ಕಟ್ಟಿರಲಿಲ್ಲ, ಬದಲಾಗಿ ತಮ್ಮ ಮಕ್ಕಳ ಅಹಂಕಾರವನ್ನು ಮುರಿದು ಅವರಿಗೆ ಅಮ್ಮನ ಬೆಲೆ ಏನು ಎಂಬುದನ್ನು ಕಲಿಸಿದ್ದರು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.